ಎಲ್ಲರಿಗೂ ಮೇಘನ ರಜತ್ ಮಾಡುವ ನಮಸ್ಕಾರಗಳು. ಆಲ್ ಇನ್ ಒನ್ ದೀಪ್ ಚಾನೆಲ್ಗೆ ಸ್ವಾಗತ. ಮೂರು ಕಪ್ ಅಕ್ಕಿ, ಇದನ್ನು ನೀರು ಹಾಕಿ 2 ಸಲ ಚೆನ್ನಾಗಿ ತೊಳಿಬೇಕು. ತುಮಕೂರು ತಟ್ಟೆ ಇಡ್ಲಿಗೆ ದಪ್ಪಕ್ಕಿ ಬೇಕು ಅಂತಲೇ ಏನಿಲ್ಲ, ಇದಕ್ಕೆ ರೇಷನ್ ಅಕ್ಕಿ ಹಾಕಿ ಮಾಡಿದ್ರೂ ಬರುತ್ತೆ. ಇದನ್ನು 2 ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ಇದು ನೀರನ್ನೆಲ್ಲ ತೆಗಿಬೇಕು. ಅಕ್ಕಿನ ತೊಳೆದ ಮೇಲೆ ಅಕ್ಕಿ ಮೇಲ್ಗಡೆ ಒಂದು 3 ಇಂಚು ಜಾಸ್ತಿ ನೀರಿರಬೇಕು. ನಂತರ ಇದಕ್ಕೆ 1 ಪಾವು ಉದ್ದಿನಬೇಳೆ, ಅಕ್ಕಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆ ಒಳಗಡೆ ನೆನೆಸಬೇಕು. ಮತ್ತು ಇನ್ನೊಂದು ಪಾತ್ರೆ ಒಳಗಡೆ ಒಂದು ಲೋಟ ಉದ್ದಿನಬೇಳೆಯನ್ನು ಹಾಕಿ ಇದನ್ನು ಚೆನ್ನಾಗಿ 2 ಸಲ ತೊಳೆದು ಉದ್ದಿನ ಬೇಳೆಯನ್ನು 2 ಸಲ ತೊಳೆದು ಇದನ್ನು ಸಹ 2 ರಿಂದ 3 ಇಂಚು ನೀರು ಮೇಲೆ ಬರುವಷ್ಟು ಹಾಕಿ ನೆನೆ ಇಡಬೇಕು. ನಂತರ ಮತ್ತೊಂದು ಪಾತ್ರೆ ಒಳಗೆ ಅರ್ಧ ಕಪ್ಪು ಸಬ್ಬಕ್ಕಿಯನ್ನು ಹಾಕಿ ಇದನ್ನು ಸಹಿತ 2 ಸಲ ನೀರಿನಲ್ಲಿ ತೊಳೆದು ಇದನ್ನು ಸಹ 2 ಇಂಚು ನೀರು ಮೇಲೆ ಬರುವಷ್ಟು ಹಾಕಿ ನೆನೆ ಬಿಡಬೇಕು. ಇದನ್ನು 6 ರಿಂದ 7 ಗಂಟೆ ಕಾಲ ನೆನೆ ಇಟ್ಟು 6 ಗಂಟೆಗಳ ಕಾಲ ನೆನೆಸಿದ್ದ ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಬೇಕು. ರುಬ್ಬಿದ ಉದ್ದಿನ ಬೇಳೆಯನ್ನು ಒಂದು ಪಾತ್ರೆಗೆ ತೆಗೆಯಬೇಕು. ಮಂಡಕ್ಕಿ ಹಾಗೂ ಸಬ್ಬಕ್ಕಿಯನ್ನು 2 ಮಿಶ್ರಣ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ಮತ್ತು ಮಂಡಕ್ಕಿಯನ್ನು ಅದೇ ಪಾತ್ರೆಗೆ ಬೆರೆಸಬೇಕು. ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಬೇಕು. ರುಬ್ಬಿದ ಅಕ್ಕಿಯನ್ನು ಅದೇ ಪಾತ್ರೆಗೆ ಸೇರಿಸಿ ಇದನ್ನು 2 ನಿಮಿಷದ ಕಾಲ ಕೈಯಲ್ಲಿ ಚೆನ್ನಾಗಿ ಕಲಸಬೇಕು. 2 ನಿಮಿಷದ ಕಾಲ ಚೆನ್ನಾಗಿ ಕೈನಲ್ಲಿ ಕಲಸಿದ ನಂತರ ಇದನ್ನು ಇಡೀ ರಾತ್ರಿ ಫರ್ಮೆಂಟ್ ಆಗಲು ಬಿಡಬೇಕು. ತಟ್ಟೆ ಇಡ್ಲಿ ಮಾಡೋದಕ್ಕೆ ಹಿಟ್ಟು ಫರ್ಮೆಂಟ್ ಆಗಿದೆ. ಇದಕ್ಕೆ 2 ಚಮಚ ಉಪ್ಪು, 1 ಚಮಚ ಸಕ್ಕರೆ, 1 ಚಿಟಿಕೆ ಸೋಡಾ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಕೈಯಾಡಬೇಕು, ಉಡಿಬೇಕು. ಇದನ್ನು ಹೀಗೆ ಈ ರೀತಿ ಉಡಿಬೇಕು. ನಂತರ ಇದನ್ನು 2 ಈ ಥರ ಚಮಚ ತಟ್ಟೆ ಇಡ್ಲಿ ಮಾಡುವ ತಟ್ಟೆ ಒಳಗಡೆ ಹಾಕಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸವರಿ ಇದಕ್ಕೆ ಎರಡು ಚಮಚ ಹಿಟ್ಟನ್ನು ಹಾಕಬೇಕು. ಈ ಪ್ಲೇಟಿನ ಕಾಲ್ವಸಿ ಹಿಟ್ಟು ಹಾಕಿದ್ರೆ ಸಾಕು. ನಂತರ ಇದನ್ನು 10 ನಿಮಿಷ ಅಥವಾ 12 ನಿಮಿಷ ಇಡ್ಲಿ ಸ್ಟ್ಯಾಂಡ್ ಒಳಗಡೆ ಹಾಕಿ ಕುಕ್ಕರ್ ಒಳಗಡೆ ವಿಸಲ್ ಹಾಕದೇನೆ ಬೇಯಿಸಬೇಕು. 10 ರಿಂದ 12 ನಿಮಿಷಗಳ ಕಾಲ
ಬೇಯಿಸಿದ ತಟ್ಟೆ ಇಡ್ಲಿ ರೆಡಿಯಾಗಿದೆ. ತುಮಕೂರು ತಟ್ಟೆ ಇಡ್ಲಿ ಖಾರದ ಚಟನಿ ಹಾಗೂ ಕೊಬ್ಬರಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಥ್ಯಾಂಕ್ ಯು.